ಹುಣಸೆ ಮಾವನ್ ನೋಡಿ ಇವತ್ತಿನ ಪ್ರೋಗ್ರಾಮ್ಗೆ ಎಲ್ಲರೂ ಹೊರಟ್ವಿ. ಸೊ ಫೈನಲ್ ಕ್ಲಿಪ್ಪಿಂಗ್ ಇದು. ಅಲ್ಲಿ ಒಂದು ಲೈನ್ ಬರೆದಿದ್ವು, ಆ ಲೈನ್ ನೋಡಿ ನನಗೆ ತುಂಬ ಬೇಜಾರಾಯಿತು. ಅಮ್ಮ ನನ್ನನ್ನು ಬಿಟ್ಟೋಗಬೇಡ, ನಾನೇನು ತಪ್ಪು ಮಾಡಿಲ್ಲ ಅಂತ. ಸೊ ನಾವು ಕೂಡ ಅಲ್ಲೇ ಊಟ ಮಾಡಿದ್ವಿ. ನಮ್ಮ ಅನಿಸಿಕೆ ಅಭಿಪ್ರಾಯನ ಒಂದು ಬುಕ್ಕಲ್ಲಿ ಮೆನ್ಷನ್ ಮಾಡಬೇಕಿತ್ತು. ಹಾಗೆ ಪಾಪು ಬರ್ಡೇನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅಲ್ಲಿ ದೊಡ್ಡವ್ರಿಗೆಲ್ಲ ಊಟ ಬಡಿಸಿದ್ವಿ. ಅಲ್ಲಿ ವಯಸ್ಸಾಗಿರೋ ಮುಗ್ಧ ಮನಸ್ಸುಗಳ ಜೊತೆ ಮಾತಾಡಿದ್ವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ನನ್ನ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನನ್ನ ಮಗಳು ಬರ್ಡೇ ಇದೆ ಅಲ್ವಾ, ಅದಕ್ಕೋಸ್ಕರ ಹಾಸನಲ್ಲಿ ಗವೇನಹಳ್ಳಿ ಹತ್ರ ಒಂದು ಕಾಮಧೇನು ವೃದ್ಧಾಶ್ರಮ ಅಂತಿದೆ, ಅಲ್ಲಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಇವರು ನನ್ನ ಬೆಸ್ಟ್ ಫ್ರೆಂಡ್, ನಮ್ಮತ್ತೆ, ಗೊತ್ತು ಹೇಳೋದು ಬೇಡ, ಇವ್ರಿಬ್ರದ್ದು ಚಿಕ್ಕಮ್ಮ, ನಮ್ಮ ಆಂಟಿ, ಅಮ್ಮನ ತಂಗಿ, ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾನು ಯಾವಾಗಲೂ ಹೇಳೋ ರೀತಿ ನನ್ನ ತಮ್ಮ ಕೂಡ ನನಗೆ ಸಪೋರ್ಟ್ ಮಾಡ್ತಾನೆ. ಬಟ್ ಇತ್ತೀಚೆಗೆ ಏನು ಮಾಡ್ತಿದ್ದಾನೆ ಅಂದರೆ, ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋತಾನೆ. ಬಟ್ ನಾನು ಎಡಿಟ್ ಎಲ್ಲ ಮಾಡಿ ಒಂದು ದಿನ ಆದಮೇಲೆ ಕಳಿಸ್ತಾನೆ. ಆ ದಿನ ಪೋಸ್ಟ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ ವಿಡಿಯೋ ಪೋಸ್ಟ್ ಮಾಡೋದು. ಫೈನಲಿ ನಾವು ಹೊರಡಬೇಕಾಗಿದ್ದ ಲೊಕೇಶನ್ಗೆ ಹೋದ್ವಿ. ನಾನು ಇದಕ್ಕೆ 3ರಿಂದ 4ನೇ ಸಲ ಹೋಗ್ತಾ ಇರೋದು, 4ನೇ ಸಲ ಅನ್ಕೋತೀನಿ. ಬಟ್ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಯಾಕೆಂದರೆ ಮರ್ತೋಗ್ಬಿಟ್ಟಿದೆ, 3 ವರ್ಷ ಆಯ್ತಲ್ಲ. ಹಾಗಾಗಿ ಅವ್ರ ಹತ್ರನೇ ಸ್ಟಾಫ್ ಅಥವಾ ಲೊಕೇಶನ್ ಕಳಿಸ್ಕೊಂಡು ಫೈನಲಿ ನಾವು ಹೋಗಬೇಕಾಗಿದ್ದ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ನನ್ನ ತಮ್ಮನೂ ಅಣ್ಣಯ್ಯನೂ ಬೈಕಲ್ಲಿ ಬಂದವು, ನಾವುಗಳೆಲ್ಲ ಫ್ಯಾಮಿಲಿ ಎಲ್ಲ ಫ್ರೆಂಡ್ ಕಾರಲ್ಲಿ ಬಂದ್ವಿ. ಸೊ ಫೈನಲಿ ನಾವು ಬಂದಿದ್ದ ಲೊಕೇಶನ್ ಇದು. ಆ್ಯಂಡ್ ಅಲ್ಲೇ ಒಳಗಡೆ ದೇವಸ್ಥಾನ ಇತ್ತು. ಮೊದಲಿಗೆ ಹೋಗಿ ದೇವ್ರ ದರ್ಶನ ಎಲ್ಲನೂ ಕೂಡ ಮಾಡ್ಕೊಂಡ್ಬಂದ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲಿ 28 ಜನ ಸ್ಟಾಫ್ಸು ಮತ್ತು ಸಣ್ಣ ಸಣ್ಣ ಮಕ್ಕಳು ಮತ್ತು ವಯಸ್ಸಾದ ಲೇಡೀಸು ಜೆಂಟ್ಸು ಎಲ್ಲರೂ ಕೂಡ ಇದ್ದರು. ಅಲ್ಲೇ ಬೋರ್ಡ್ ಮೇಲೆ ಎಷ್ಟು ಜನ ಸ್ಟಾಫ್ಸ್ ಇದ್ದಾವೆ, ಲೇಡೀಸ್ ಎಷ್ಟು ಜನ ಇದ್ದಾವೆ, ಜೆಂಟ್ಸ್ ಎಷ್ಟು ಜನ ಇದ್ದಾವೆ ಎಲ್ಲ ಹಾಕಿದ್ವಿ. ಮತ್ತು ಅವ್ರಿಗೆ ನಾವೇನೆಲ್ಲ ಕೊಡ್ಬೋದು ಅಂತಲೂ ಕೂಡ ಹಾಕಿದ್ವು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ, ನನ್ನ ಮಗಳು ಬರ್ಡೇ ಆ್ಯಂಡ್ ನಮ್ಮ ಅಮ್ಮನ ಬರ್ಡೇ ಪ್ರಯುಕ್ತ ನಾವು ಊಟನ ಅರೇಂಜ್ ಮಾಡಿಸಿದ್ವಿ ಅಂತ ಕೂಡ ದೊಡ್ಡದಾಗಿ ಬೋಲ್ಡಲ್ಲಿ ಬರೆದು ವಿಶಸ್ನ ತಿಳಿಸಿದ್ವಿ. ತುಂಬ ಖುಷಿ ಆಯಿತು. ಚೆನ್ನಾಗಿದ್ದೀರಲ್ಲ, ಬೆಳ್ಳಗೆ ನಿಮ್ಮ ವಯಸ್ಸಲ್ಲಿ ನೀವು ಹಿಂಗಿದೀವಲ್ಲ, ನಾವೆಲ್ಲ ಹಂಗಿರ್ತೀವ, ಎಲ್ಲಿ ಇರೋಕ್ಕಾಗುತ್ತೆ, ಈಗಿನ ಫುಡ್ ಹಂಗಿದೆಯಲ್ಲ. ಹುಡುಗಿಲಿ ಹೆಂಗಿದ್ರಿ ಅಂತ ಈಗಲೇ ಹಂಗಿದ್ದೀರಲ್ಲ, ಅವ್ರಂಗಿದ್ರೆ ಒಂದು ರೌಂಡು ಆಶ್ರಮ ಎಲ್ಲ ಸುತ್ತಾಡಿಕೊಂಡು ಊಟದ ಟೈಮ್ ಆಗಿತ್ತು. 1:15ಗೆ ಕರೆಕ್ಟಾಗಿ ಎಲ್ರಿಗೂ ಊಟ ಕೊಡ್ತಾರಂತೆ. ಸೊ ಅವರು ತಟ್ಟೆ ಎಲ್ಲ ತೊಗೊಂಡು, ಅಂದರೆ ಮಜ್ಜಿಗೆಗೆ ಬೇರೆ ಬಾಕ್ಸು, ಸಾಂಬಾರಿಗೆ ಬೇರೆ ಬಾಕ್ಸು, ಪಾಯಸ ಇದ್ವಿ ಅದಕ್ಕೆ ಬೇರೆ ಬಾಕ್ಸು, ಆ ಥರ ಕೆಲವೊಂದು ಬಾಕ್ಸ್ಗಳನ್ನ ಮಾಡ್ಕೊಂಡಿದ್ವು. ಬಂದರು ಎಲ್ಲರೂ. ನಮ್ಮ ಕೈಯಾಗ ನಾವು ಎಲ್ರಿಗೂ ಕೂಡ ಊಟನ ಬಳಸಿದ್ವಿ. ಅದು ತುಂಬ ಖುಷಿ ಕೊಡ್ತು. ಯಾರಿಗೇನು ಬೇಕು ಅದನ್ನು ಕೇಳಿ ಹಾಕಿಸ್ಕೋತಾ ಇದ್ವು. ಇದ್ದವರೆಲ್ಲ ಆಲ್ಮೋಸ್ಟ್ ಆಲ್ 55+ ಇದ್ದರು. ಎಲ್ಲೋ ಕೆಲವೊಬ್ಬರು 50 ಒಳಗಿರ್ಬೋದು, ಒಂದು 2-3 ಜನ, ಇನ್ನೆಲ್ಲ 55+ ಇದ್ದರು. ನೋಡಿ ಒಂಥರ ಖುಷಿನೂ ಆಯಿತು, ನೆಮ್ಮದಿಯಾಗಿದ್ದಾರಲ್ಲಪ್ಪ ಈ ವಯಸ್ಸಲ್ಲಿ ಅಂತ ಹೇಳಿ. ಇನ್ನೊಂದು ಕಡೆ ತುಂಬ ಬೇಜಾರು ಆಯಿತು, ಯಾಕೆಂದರೆ ಅಷ್ಟು ಚೆನ್ನಾಗಿ ಮಕ್ಕಳು, ಫಾರ್ ಎಕ್ಸಾಂಪಲ್ ನಮ್ಮನೇ ಆಗಿರ್ಬೋದು, ಅಷ್ಟು ವರ್ಷ ಚೆನ್ನಾಗಿ ನೋಡ್ಕೊಂಡಿರ್ತವೆ. ಅವ್ರು ವಯಸ್ಸಾದ ಕಾಲದಲ್ಲಿ ನೋಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಬಟ್ ಮಕ್ಕಳುಗಳು ಕೆಲವೊಬ್ಬರು ತಂದು ಇಲ್ಲಿ ಸೇರಿಸಿದಾರಂತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ಯೋಚನೆ ಮಾಡ್ತಾರೆ. ಸೊ ನಮ್ಮ ಪಾಪುಗೆ ನಾನು ಹೇಳಿದ್ದೆ ಆಲ್ರೆಡಿ ಒಂದು ಸಲ, ಅಂದರೆ ನಾವು ಅರೇಂಜ್ ಮಾಡ್ತಾಯಿದ್ವಿ 3 ಟೈಮು, ಬೇರೆಯವ್ರಿಗೆ ಅವಕಾಶ ಕೊಡಬೇಡಿ ಅಂತ. ಬಟ್ ಅವ್ರದ್ದು ಅದೇ ದಿನ ಬಂದಿತ್ತು ಅಂದ್ಬಿಟ್ಟು ಒಂದು 2-3 ಜನಕ್ಕೆ ಅವಕಾಶ ಕೊಟ್ಟಿದ್ವು 3 ಟೈಮ್ಸ್ ಊಟ ಮಾಡಿಸ್ಲಿಕ್ಕೆ. ಇಲ್ಲಿ ಊಟದಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು, ಯಾಕೆಂದರೆ ಕೆಲವೊಬ್ಬರು ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿ ಇರೋ ಸಾಂಬಾರು ತೊಗೋತವೆ, ಇನ್ನು ಕೆಲವೊಬ್ಬರು ನಾರ್ಮಲ್ ಸಾಂಬಾರು, ಇನ್ನು ಕೆಲವೊಬ್ಬರು ಸಪ್ಪೆ ಸಾಂಬಾರು, ಈ ಥರ ಎಲ್ಲ ಇತ್ತು. ಸೊ ಎಲ್ರಿಗೂ ನಮ್ಮ ಕೈಯಾಗ ನಾವು ಊಟ ಬಡಿಸಿದ್ದು ತುಂಬ ಖುಷಿ ಆಯಿತು. ಯಾವ ಥರ ಫೀಲ್ ಆಯಿತು ಅಂತ ಹೇಳಿದ್ರೆ, ನಮ್ಮ ಅಜ್ಜಿನೂ ಹೇಳೋರು, ನಮ್ಮ ಅಮ್ಮನೂ ಹೇಳೋರು, ವಯಸ್ಸಾಗ್ತಾ ಅವ್ರ ಮನಸ್ಸು ಮಗು ಮನಸ್ಸು ಥರ ಚೇಂಜ್ ಆಗುತ್ತಂತೆ, ಮಕ್ಕಳಾಡ್ದಂಗೆ ಆಡ್ತವೆ ಅಂತೆ. ಸೊ ಹಾಗಾಗಿ ಹೇಳೋದಾದರೆ, ತುಂಬ ವಯಸ್ಸಾಗಿರುವಂತಹ ಮುಗ್ಧ ಮಕ್ಕಳುಗಳ ಜೊತೆ ನಾವು ನನ್ನ ಮಗಳ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ತುಂಬ ಖುಷಿ ಇದೆ. ಎಲ್ರಿಗೂ ಊಟನ ಬಡಿಸಿದ ಮೇಲೆ ಕೇಕ್ ಕಟ್ ಮಾಡಿ ಅಂತ ಹೇಳಿದ್ರು. ನಮ್ಮ ಅತ್ತೆ ಕೇಕ್ ತಂದಿದ್ರು, ಪಾಪು ಬರ್ಡೇ ಅಂತ ಹೇಳ್ಬಿಟ್ಟು. ಪಾಪು ಏನು ತಿನ್ನಲ್ಲ, ಯಾಕೆ ತಂದ್ವಿ ಅಂತ ಹೇಳಿದ್ರು. ಪರವಾಗಿಲ್ಲ, ದೊಡ್ಡದಾದ್ಮೇಲೆ ದೊಡ್ಡ ಕೇಕ್ ತಗೋಣ ಅಂತ ಹೇಳಿ
ಸಿಂಪಲಾಗಿ ಒಂದು ಚಿಕ್ಕ ಕೇಕ್ ತಂದಿದ್ರು. ಅವರೇ ಪಾಪುನ ಇಟ್ಕೊಂಡು ಕೇಕೆಲ್ಲ ಕಟ್ ಮಾಡಿಸಿದ್ರು. ಇವಿಯರು ಹಾಗೆ ತುಂಬ ವಯಸ್ಸಾಗಿರೋ ಮಕ್ಕಳುಗಳೆಲ್ಲ ನನ್ನ ಮಗುಗೆ ವಿಶ್ ಮಾಡಿದ್ವು ಅನ್ನೋ ಒಂದು ಸಮಾಧಾನ ಇದೆ. ಅದೇ ತುಂಬ ಖುಷಿ. ನನ್ನ ಮಗಳಿಗೂ ತುಂಬ ಖುಷಿ ಆಯಿತು ಅಂದ್ಕೊಂಡಿದ್ದೀನಿ. ಆ ದೇವರು ಪ್ರತಿ ವರ್ಷ ನನ್ನ ಮಗಳು ಬರ್ಡೇಗೆ ಈ ಥರ ಒಳ್ಳೊಳ್ಳೆ ಕೆಲಸ ಮಾಡುವಂಥ ಶಕ್ತಿನ ನನಗೆ ಕೊಡಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ನಮ್ಮನ್ನು ಊಟಕ್ಕೆ ಕೂರಿಸಿದ್ವು. ಮೊದಲು ಡೈನಿಂಗ್ ಟೇಬಲ್ ಥರ ಒಂದು ಸಪ್ರೇಟ್ ರೂಮ್ ಇತ್ತು, ಅಲ್ಲಿ ಕೊಡ್ತಾಯಿದ್ವು. ಬಟ್ ಇವತ್ತು ಸ್ವಲ್ಪ ಜನ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ನೀಟಾಗಿ ಅರೇಂಜ್ ಎಲ್ಲ ಮಾಡಿ ಊಟ ಬಡಿಸಿದ್ವು. ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ವು. ಬೇಕಂದರೆ ಹಾಕಿಸ್ಕೊಂಡು ತಿನ್ನಿ ಅಂತ ಎಲ್ಲ ಹೇಳಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲ ಮುಗಿದ ಮೇಲೆ ಅಲ್ಲೊಂದು ಬುಕ್ ಇಟ್ಟಿದ್ದು. ನಮ್ಮ ಅನಿಸಿಕೆ ಅಭಿಪ್ರಾಯನ ಅದರಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು. ಸೊ ನನ್ನ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ನಾನು ಅದರಲ್ಲಿ ಮೆನ್ಷನ್ ಮಾಡಿದೆ. ನಮ್ಮ ಅಮ್ಮಂಗೆ ಮೊದಲಿಂದನೂ ತುಂಬ ಆಸೆ ಇತ್ತು ಈ ಥರ ವೃದ್ಧಾಶ್ರಮಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು. ಫೈನಲಿ ನಾನು ಕರ್ಕೊಂಡ್ಬಂದೆ. ನಮ್ಮ ಅಮ್ಮಂಗೆ ತುಂಬಾ ಖುಷಿ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇದ್ದಿದ್ದು ಕೆಲವೊಬ್ಬರು ಸ್ಟಾಫ್ಸು ಆ್ಯಂಡ್ ವಯಸ್ಸಾದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬರ್ತಾಯಿದ್ವಿ. ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ವಿ ಈ ಥರ ಒಂದು ಸಲ ಹೋಗಬೇಕು ಅಂತ. ಸೊ ಫೈನಲಿ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮಮ್ಮನ ಚಿಕ್ಕ ಪುಟ್ಟ ಆಸೆಗಳನ್ನ ನಾನು ಈಡೇರಿಸಿದ್ನಲ್ಲ ಅಂತ. ಆ್ಯಂಡ್ ಕೊನೆಯಲ್ಲಿ ಅಲ್ಲೊಂದು ಲೈನ್ ಬರೆದಿದ್ವು, ಅಮ್ಮ ನನ್ನನ್ನು ಬಿಟ್ಟೋಗ್ಬೇಡ, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿಬಿಟ್ಟು. ಅದನ್ನ ನೋಡಿ ಮನಸ್ಸಿಗೆ ತುಂಬ ಬೇಜಾರಾಯಿತು. ಯಾಕೆ ಅಂತ ಹೇಳಿದ್ರೆ 11 ಜನ ಪುಟ್ಟ ಮಕ್ಕಳಿದ್ವಂತೆ. 2.5 ತಿಂಗಳು 3.5 ತಿಂಗಳು ಆ ಥರ ಮಕ್ಕಳುಗಳು ಅಡಾಪ್ಷನ್ಗೂ ಬಂದಿದ್ವಂತೆ. ಬಟ್ ನಮಗೆ ಮಕ್ಕಳ ಹತ್ರ ಹೋಗೋಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಒಳಗೆ ಬಿಡಲಿಲ್ಲ. ನನ್ನ ಮಗಳು ಬರ್ಡೇ ದಿನ ಸೊ ಫೈನಲಿ ತುಂಬ ವಯಸ್ಸಾಗಿರೋ ಮುಗ್ಧ ಮಕ್ಕಳುಗಳ ಜೊತೆ ನಮ್ಮ ಸುಂದರ ಕ್ಷಣಗಳನ್ನ ಕಳೆದು ಮನಸ್ಸಿಗೆ ಖುಷಿ ಸಂತೋಷ ಎಲ್ಲ ಆಯಿತು. ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ನಮ್ಮ ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಮಗಳ ಬರ್ತ್ಡೇಯ ಸೆಲೆಬ್ರೇಷನ್ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಬಟನ್ ಫಾರ್ ಮೋರ್ ವಿಡಿಯೋಸ್.